ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಇವತ್ತು ನಿಮ್ಮ ಜೊತೆ ಈ ಒಂದು ರಾಜಕೀಯ ಮುನ್ನೋಟ ಸಭೆಯಲ್ಲಿ ರಾಯಭಾಗದಲ್ಲಿ ನೀವೆಲ್ಲರೂ ಬಂದಿದ್ದಕ್ಕೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದನ್ನು ಆಯೋಜನೆ ಮಾಡಿದ್ದಕ್ಕೆ ನಮ್ಮ ಸ್ನೇಹಿತರಾದ ವೆಂಕಟೇಶ್ ಅವರು, ಮಹೇಶ್ ಅವರು, ಹಾಗೆ ಹಲವಾರು ಎಲ್ಲ ಹಿರಿಯರು ಯುವಕರಿಗೆ ನಾನು ಧನ್ಯವಾದಗಳು. ನನ್ನ ಹೆಸರು ಚೇತನ್ ಅಂತ. ನಾನು 21 ವರ್ಷದ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ಬಂದು ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ನಾನು ಇವಾಗ 15 ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಎಲ್ಲ ವೈಜ್ಞಾನಿಕ ಚಳುವಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದೆ. ಯಾವ ಚಳುವಳಿಗಳಂದ್ರೆ ದಲಿತ ಬಹುಜನ, ರೈತ ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರು ವೈಜ್ಞಾನಿಕವಾಗಿ ಒಂದು ಆದರ್ಶ ಸಮಾಜ, ಒಂದು ಉತ್ತಮ ಸಮಾಜ, ಒಂದು ಸಂವಿಧಾನ ಸಮಾಜ ಕೆಲಸ ಮಾಡಿದಾರೋ ಅವರೆಲ್ಲರ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದೆ. ಏನಿದು ಉತ್ತಮ ಸಮಾಜ, ಆದರ್ಶ ಸಮಾಜ, ಸಂವಿಧಾನ ಸಮಾಜ? ನಮ್ಮ ವ್ಯಾಖ್ಯಾನದ ಪ್ರಕಾರ ಅದೊಂದು ಸಮ ಸಮಾಜ. ಸೊ ಈ ಸಮ ಸಮಾಜನ ನಿರ್ಮಾಣ ಮಾಡಬೇಕು ಅಂತ ನಾವಾಗಲೇ 224 ಮತಕ್ಷೇತ್ರಕ್ಕೂ ಬಂದು ನಾವೇನು ಒಂದು 8 ತಿಂಗಳ ಹಿಂದೆ ಇಲ್ಲೇ ರಾಯಭಾಗ ಬಂದಿದ್ವಿ. ಅವತ್ತು ಸಂಜೆ ಆಗಿತ್ತು, ಮಳೆ ಬರ್ತಾ ಇತ್ತು. ಮತ್ತೆ ನಾವು ಹೆಚ್ಚಾಗಿ ನಾನು ಬಂದಿಲ್ಲದೆ ಇರೋದ್ರಿಂದ ಕೆಲವೇ ಯುವಕರು, ಮಹೇಶು ಈ ತರ ಭೇಟಿ ಮಾಡಕ್ಕಾಯ್ತು. ಇವತ್ತು ನೀವೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ನಮಗೆ ಈ 224 ಮತಕ್ಷೇತ್ರದ ಸಮಾನತೆ ಸಭೆ ಮಾಡಾದ್ಮೇಲೆ ನಮಗೆ ಪ್ರತಿಕ್ರಿಯೆ ಏನ್ ಬಂತು ಅಂದ್ರೆ, ನಾವು ನಿಜವಾಗ್ಲೂ ಶಾಶ್ವತವಾದ ಪರಿಹಾರ ಬೇಕು ಅಂದ್ರೆ, ನಮ್ಗೆ ನಿಜವಾಗ್ಲೂ ಒಂದು ಜನರ ಜೀವನ ಒಳ್ಳೇದು ಮಾಡ್ಬೇಕು ಅಂದ್ರೆ, ನಮ್ಮ ಸಿದ್ಧಾಂತ ಗಟ್ಟಿಯಾಗಿ ನೆರವೇರಿಸಬೇಕು ಅಂದ್ರೆ ನಾವೊಂದು ರಾಜಕೀಯ ಪಕ್ಷದ ಸ್ಥಾಪನೆ ಮಾಡಬೇಕು. ಆ ಪಕ್ಷ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುತ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಅಂಡ್ ಡೋರ್ಸ್ ಅಂದಂಗೆ ನಾವು ಕೂಡ ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕವಾದ ಒಂದು ಸಿದ್ಧಾಂತದಲ್ಲಿ, ಅಂಬೇಡ್ಕರ್ ಪೆರಿಯಾರ್ ಕಾಂಚೀರಾಮ್ ಸಿದ್ಧಾಂತದಲ್ಲಿ ನಾವೇನ್ ಕಟ್ಬೋದು ಅನ್ನೋದ್ರ ಬಗ್ಗೆ ಇವಾಗ ನಾವು ರಾಜಕೀಯ ಮುನ್ನೋಟ ಸಭೆಗೆ ಸಂಬಂಧಪಟ್ಟಂಗೆ ನಾವ್ ಹೆಂಗೆ ಒಂದು ಪಕ್ಷ ಸ್ಥಾಪನೆ ಮಾಡಬಹುದು, ಅದನ್ನ ಹೇಗೆ ಕಾರ್ಯರೂಪಕ್ಕೆ ತರಬಹುದು ಅಂತ ನಾನು ಇವತ್ತು ನಿಮ್ಮಿಂದ ಒಂದು ವಿಚಾರ ಪಡೆಯಕ್ಕೆ, ನಿಮ್ಮಿಂದ ಒಂದು ಅನುಭವದ ಮಾತುಗಳು ಪಡೆಯಕ್ಕೆ, ನನ್ನ ಅನಿಸಿಕೆಗಳು ಹೇಳಕ್ಕೆ ನಿಮ್ ಮುಂದೆ ಒಂದು 5 ನಿಮಿಷ ನಾನು ಪ್ರೆಸೆಂಟೇಷನ್ ಮಾಡಕ್ಕೆ ಇಷ್ಟಪಡ್ತೀನಿ. ನೀವು ಅದನ್ನ ಕೇಳಾದ್ಮೇಲೆ ನಿಮ್ಮಿಂದ ಅಭಿಪ್ರಾಯಗಳು, ಯಾವ್ದಾದ್ರು ಪ್ರಶ್ನೆಗಳಿದ್ರೆ, ಸಲಹೆಗಳಿದ್ರೆ ನೀವು ತಿಳಿಸಿ. ನಮ್ಮ ಜೊತೆಗೆ ಸೇರಿ ನಮ್ಮ ಸಿದ್ಧಾಂತನ, ನಾವು ಸಮ ಸಮಾಜದ ಸಿದ್ಧಾಂತನ, ಸಂವಿಧಾನ ಸಿದ್ಧಾಂತನ ಮುಂದುವರಿಸೋಣ. ಮೊದಲನೇದಾಗಿ ಇದು ನಮಗೆ ನಾವು 224 ಕಡೆ ನಾವು ಮಾಡಿರೋ ಸಮಾನತೆ ಸಭೆಗಳು, ನಾವು ಇದು ಬೇರೆ ಬೇರೆ ಕ್ಷೇತ್ರಗಳು, ಇದು ಕೋಲಾರ, ಇದು ಬೈಂದೂರು, ಇದು ಹೊಸದುರ್ಗ, ಇದು ತೀರ್ಥಹಳ್ಳಿ, ಈ ತರದ ಬೇರೆ ಬೇರೆ ಕಡೆಗೆ ಬೆಳಗಾವಿ ಜಿಲ್ಲೆಯಲ್ಲೂ ಎಲ್ಲ 15 ಕ್ಷೇತ್ರ ಮಾಡಿದ್ವಿ. ಇದು ನಮ್ಮ ರಾಜ್ಯ ಮಟ್ಟದ ಸಮಾನತೆ ಸಭೆ ಬೆಂಗಳೂರಿನಲ್ಲಿ ಅರಮನೆ ಮೈದಾನ. ನಾವೇನ್ ಮಾಡ್ಕೊಂಡು ಬಂದಿದೀವಿ ಅಂದ್ರೆ ಒಟ್ಟುಗೂಡಿಸುವಿಕೆ ಮುಖಾಂತರ ಎಲ್ಲಾನು ಕೈಗೂಡಿಸಿ ಕೆಲಸ ಮಾಡ್ತಾ ಇದ್ವಿ. ಒಟ್ಟುಗೂಡಿಸುವಿಕೆ ಅಂದ್ರೆ ಎಲ್ಲಾ ಚಳುವಳಿಗಳ ಜೊತೆ ಸೇರೋದು, ಎಲ್ಲಾ ಚಳುವಳಿಗಳ ಜೊತೆಗೆ ಸೇರಿ ನಮ್ಮ ಒಂದು ರೀತಿ ಸಮ ಸಮಾಜ ದಿಕ್ಕಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ನಾವೆಷ್ಟು ಒಳ್ಳೇದು ಮಾಡಕ್ಕಾಗುತ್ತೆ ಅದನ್ನ ಮಾಡೋದು ನಮ್ಮ ಉದ್ದೇಶ. ನಾವು ಕಟ್ಕೊಳ್ಳಿ, ನಮ್ಮ ಶತ್ರು ಯಾರು? ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ, ಯಾವ ಒಂದು ಪಕ್ಷ ಅಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಈ ವ್ಯವಸ್ಥೆನೇ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿದೆ. ಅದಕ್ಕೆ ವಿರುದ್ಧ ನಾವು ಒಂದು ಪ್ರತಿರೋಧ ತಂದು ನಾವು 7 ಕೋಟಿ ಕರ್ನಾಟಕದವರು ಗಟ್ಟಿಯಾಗಿ ನಿಂತು ಒಂದು ಸಮ ಸಮಾಜ ನಿರ್ಮಾಣ ಮಾಡಬೇಕು. ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ಬಹಳ ಮುಖ್ಯವಾಗಿ ನಾವು ಸಿದ್ಧಾಂತದ ರೀತಿಯಲ್ಲಿ ಮಾಡೋದು ಬಹಳ ಮುಖ್ಯ. ಈ ಸಿದ್ಧಾಂತನ ಏನು ಅಂತ ನಾವು ವ್ಯಾಖ್ಯಾನಿಸಬೇಕು ಅಂದ್ರೆ ನಾವು ಇವತ್ತಿನ ದಿನ ಪೊಲಿಟಿಕಲ್ ವ್ಯಾಖ್ಯಾನ ಅರ್ಥ ಮಾಡ್ಕೊಂಡು, ಎಡ, ಬಲ ಮತ್ತು ಮಧ್ಯ. ಎಡಪಂಥ, ಬಲಪಂಥ, ಮಧ್ಯಪಂಥ. ಎಡಪಂಥ ಅಂದ್ರೆ ಏನು? ಕೇರಳದ ಪಕ್ಷಗಳು, ಕಮ್ಯುನಿಸ್ಟ್ ಪಕ್ಷಗಳು, ಆರ್ಥಿಕತೆಗೋಸ್ಕರ ಮತ್ತು ಸಮಾನತೆಗೋಸ್ಕರ ನಿಂತಿರೋರು. ಮತ್ತೆ ಕೇರಳ, ತ್ರಿಪುರಾ, ವೆಸ್ಟ್ ಬೆಂಗಾಲ್ ಈ ಕಡೆ ಎಲ್ಲ ಇದ್ದಿದ್ದು ಕಮ್ಯುನಿಸ್ಟ್ ಪಕ್ಷಗಳು, ಅವರೆಲ್ಲ ಎಡಪಂಥ. ಬಲಪಂಥ ಅಂದ್ರೆ ಯಾರು? 35% ವೋಟ್ ತಗೊಳ್ಳೋರು, ಹಿಂದುತ್ವ, RSS 38% ದೇಶದಲ್ಲಿ ತಗೊಳ್ಳೋರು, ಅವ್ರು ಒಂದು ಬಲಪಂಥ. ಇವಾಗ ಎಡ ಬಲ ನಡುವೆ ಮಧ್ಯಪಂಥ ಅಂತ ಬರುತ್ತೆ. ಅವರು ಒಂದು ರೀತಿ ನಾವು ಮನುವಾದಿ ಪಕ್ಷಗಳು ಅಂತ ಕರಿತೀವಿ. ಯಥಾಸ್ಥಿತಿ ಪಕ್ಷಗಳು, ರಾಜ್ಯ ಸರ್ಕಾರ ಅಂತ ಪಕ್ಷಗಳು ಅಧಿಕಾರಕ್ಕೋಸ್ಕರ ಹಪಾಹಪಿಸ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಯಾವ ಪರಿವರ್ತನೆ ಇದೆ ಅವರ ವೈಯಕ್ತಿಕ ಬೆಳೆ ಬೇಯಿಸಿಕೊಂಡು ಈ ಒಂದು ಯಥಾಸ್ಥಿತಿನೇ ಮುಂದುವರಿಸಿ ಅಸಮಾನತೆಯನ್ನು ಹೆಚ್ಚು ಮಾಡ್ತಾರೆ. ಸೊ ಇದು ಎಡ, ಬಲ, ಮಧ್ಯ. ನಾವು ಎಡಪಂಥನಲ್ಲ, ಬಲಪಂಥನಲ್ಲ, ಮಧ್ಯಪಂಥನಲ್ಲ, ನಮ್ದೇ ಪ್ರತ್ಯೇಕ ಸೈದ್ಧಾಂತಿಕ ನೆಲೆಗಟ್ಟು, ಅದನ್ನ ಸತ್ಯಪಂಥ ಅಂತ ನಾನು ಕರಿತೀವಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಕಾಂಶಿರಾಮ್ಜಿಯವರ ಸಿದ್ಧಾಂತನ ಮುಂದುವರಿಸೋದು. ನಮ್ಮ ಸಿದ್ಧಾಂತದ ಮೂಲ ಯಾವುದು ಅಂದ್ರೆ ನಮ್ಮ ಒಂದು ಸಂವಿಧಾನದ ಪೀಠಿಕೆ. ನಾವು ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ಸಂವಿಧಾನ ಪೀಠಿಕೆಯಲ್ಲಿ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ, ಸಂವಿಧಾನ ಪೀಠಿಕೆ ಎತ್ತಿಡಬೇಕು. ಸಮಾನತೆ ಅಂದ್ರೆ ಏನು? ನಮ್ಮನ್ನ ಬೇರೆ ಬೇರೆ ಜಾತಿಗಳಿಗೆ, ಲಿಂಗಗಳಿಗೆ, ಊರುಗಳಿಗೆ, ಧರ್ಮಗಳು ಹುಟ್ಟಿರ್ತೀವಿ. ಯಾವ್ದು ನಮ್ಮ ಆಯ್ಕೆ ಅಲ್ಲ. ಅದೇ ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ಕೈಯಲ್ಲಿದೆ. ಅದು ಒಂದು ಸಮಾನತೆಯಾಗಿ ಸಮಾನತಾವಾದಿಗಳ ಕೆಲಸ ಮಾಡಿ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದು. ನ್ಯಾಯ ಅಂದ್ರೆ ಏನು? ಇತಿಹಾಸದ ತಪ್ಪುಗಳನ್ನು ಸರಿಪಡಿಸಬೇಕು.
ವೈಜ್ಞಾನಿಕವಾಗಿ ಇತಿಹಾಸನ ತಪ್ಪು ಮಾಡಿಸಿ ಸರಿಪಡಿಸಿ ಒಂದು ಸಮಾಜ ನಿರ್ಮಾಣ ಮಾಡೋದು ನಮ್ಮ ಉದ್ದೇಶ. ಇವತ್ತು ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ 3,000 ಪಕ್ಷಗಳು ರಿಜಿಸ್ಟರ್ ಆಗಿದೆ. ಇವರೆಲ್ಲರೂ ಕೂಡ ಬೇರೆ ಬೇರೆ ರೀತಿ ನಾವು ಸಂವಿಧಾನ ಏನ್ ತಿಳಿತೀವಿ ಅಂತ ಹೇಳ್ಕೊಡ್ತಾರೆ. ಆದ್ರೆ ನನ್ನ ಪ್ರಕಾರ ಈ 3,000 ಪಕ್ಷಗಳು ಯಾರು ಕೂಡ ಸಂವಿಧಾನದ ಮೂಲ ಆಶೆಗಳು ಎತ್ತಿಡಿತಾ ಇಲ್ಲ. ಯಾರಾದ್ರೂ ಮೂಲ ಆಶೆಗಳು ಎತ್ತಿಡಿತಾ ಇದ್ದಾರೆ ಅಂದ್ರೆ ನಿಮ್ಮಂತ ನಮ್ಮಂತ ಸಮಾಜ ಸಮಾನತವಾದಿಗಳು ಮಾತ್ರ. ಸೊ ಈ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಶಕ್ತಿ ರಚನೆಗೆ ಪ್ರತಿರೋಧ ಕೊಡಬೇಕು. ಪ್ರತಿಯೊಂದು ನಿಂತಿದ್ದ ಶಕ್ತಿ ರಚನೆಗಳ ಮೇಲೆ ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ಭೌಗೋಳಿಕ ಇದೆಲ್ಲ ಶಕ್ತಿ ರಚನೆಗಳು. ಈ ಶಕ್ತಿ ರಚನೆಗಳು ಹೆಂಗೆ ಪ್ರತಿರೋಧ ತರೋದು? ತಳಮಟ್ಟದಿಂದ ಏರ್ಸೋದು, ಮೇಲಿಂದ ಇಳಿಸೋದು, ಒಂದು ಸಮಾಜ ಕಟ್ಟೋದು. ಇಲ್ಲಿ ನೋಡಿ ಆರ್ಥಿಕ ಶಕ್ತಿ ರಚನೆ ಉದಾಹರಣೆ ತಗೊಳ್ಳಿ. ಇಲ್ಲಿ 1% ಉಳ್ಳವರಂತ 40 ಇಂದ 50% ದುಡ್ಡಿದೆ. ಅವರೇ ಬೆಳೀತಾ ಇದ್ದಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳೇ ಬೆಳೀತಾ ಇದ್ದಾರೆ. ಇಲ್ಲಿ ಬಡ 50% ಅಂತ ಕೇವಲ 5% ದುಡ್ಡಿದೆ. ಇದನ್ನ ಹೆಂಗ್ ಸರಿಪಡಿಸೋದು? ಪ್ರಗತಿ ಪರವಾಗಿ 1% ನಲ್ಲಿ ಇರೋದು ತೆರಿಗೆ ಹಾಕಿ ಇಳಿಸಿ 50% ಮರು ಹಂಚಿಕೆ ಮಾಡಿ ಬೆಳೆಸೋದು. ಅಷ್ಟೇ ಮಾಡೋದು ನಾವು. ತಳಮಟ್ಟದಿಂದ ಏರಿಸೋದು, ಮೇಲಿಂದ ಇಳಿಸೋದು, ಸಮಾಜ ಕಟ್ಟೋದು. ಈ ಪ್ರತಿರೋಧ ಪವರ್ ಸ್ಟ್ರಕ್ಚರ್ಗೆ ಪ್ರತಿರೋಧ. ಅದನ್ನ ನಾವು ಯಾರು 20ನೇ ಶತಮಾನದಲ್ಲಿ ಮಾಡಿ ತೋರಿಸಿದರೆ ಮತ್ತೆ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದ್ದಾರೆ ಅಂದ್ರೆ ನಮ್ಮ ಮಾದರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಕಾಂಶಿರಾಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಂಬೆ ಪ್ರೆಸಿಡೆನ್ಸಿನಲ್ಲಿ 17 ಸೀಟ್ 15 ಸೀಟ್ ಗೆದ್ದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಸಕ್ಸಸ್ ಮಾಡ್ತಾರೆ. ತಂದೆ ಪೆರಿಯಾರ್ ದ್ರವಿಡಿಯನ್ ಮೂವ್ಮೆಂಟ್ 59 ವರ್ಷ ಯಾವ ಒಂದು ಹಿಂದಿ ಡೆಲ್ಲಿ ಪಕ್ಷ ಅಸಮಾನತೆಗಳ ಪಕ್ಷ ಬರ್ದೇನೆ ಅವ್ರ ಒಂದು ಪ್ರಾದೇಶಿಕ ಶಕ್ತಿ ಅದನ್ನ ಸಾಧ್ಯ ಮಾಡಿಕೊಡ್ತಾರೆ ದ್ರವಿಡಿಯನ್ ಮೂವ್ಮೆಂಟ್. ಕಾಂಶಿರಾಮ್ಜಿಯವರು ಬಹುಜನ ಶಕ್ತಿ ಅಂತ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಯುಪಿ ನಲ್ಲಿ ಸಕ್ಸಸ್ ಮಾಡ್ತಾರೆ. ನಾವ್ ಇದನ್ನ ಸರಿಪಡಿಸಬೇಕಾದ್ರೆ ಈ ರೀತಿ ಸಮಾಜ ಕಟ್ಟಬೇಕು ಅಂದ್ರೆ ಆ ಸಿದ್ಧಾಂತದಲ್ಲಿ ನಮಗೆ 10 ಪಾಯಿಂಟ್ ಅಜೆಂಡಾ ಮತ್ತು ಹೆಚ್ಚುವರಿ. ಮೊದಲನೇದಾಗಿ ಲಿಂಗ ಸಮಾನತೆ, ಎರಡನೇದು ಜಾತಿಯ ಸಮಾನತೆ. ಇದನ್ನ ನಾವೇನ್ ಕರಿತೀವಿ ಅಂದ್ರೆ ಅದನ್ನ ಬಹುಜನವಲ್ಲ, ಅದನ್ನ ಅಹಿಂದನೂ ಅಲ್ಲ, ಅದು ನಮ್ಮ ಗಮನಿತ ಅಂದ್ರೆ ದಾದಲಿಟ್ಸ್, ಎನ್ ಅಂದ್ರೆ ಎಂಬಿಸಿಸ್ ಪ್ರವರ್ಗ 1 ಮತ್ತೆ 2, ನೀ ಅಂದ್ರೆ ನೊಮ್ಯಾಡ್ಸ್ ಅಲೆಮಾರಿ, ಟಿ ಅಂದ್ರೆ ಟ್ರೈಬಲ್ಸ್ ಆದಿವಾಸಿ, ಎ ಅಂದ್ರೆ ಅಲ್ಪಸಂಖ್ಯಾತ. ಸೊ ಲಿಂಗ ಸಮಾನತೆ, ಜಾತಿಯ ಸಮಾನತೆ, ಆರ್ಥಿಕ ಸಮಾನತೆ, ಧರ್ಮ ನಿರಪೇಕ್ಷತೆ, ಭಾಷಾ ಮತ್ತು ಸಾಂಸ್ಕೃತಿಕ ಸಮಾನತೆ, ಪ್ರಾದೇಶಿಕತೆ, ಪರಿವರ್ತನಾ ಪರಿಸರವಾದ, ಭ್ರಷ್ಟಾಚಾರ ವಿರೋಧಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆರೋಗ್ಯ ಮತ್ತು ಶಿಕ್ಷಣ ಪರಿವರ್ತನೆ, ಪೊಲೀಸ್ ಜೈಲು ಸುಧಾರಣೆ, ಮತ್ತೆ ನಮಗೆ ಹೆಚ್ಚುವರಿಗಳು ಇದರ ಕ್ರೀಡಾ ನ್ಯಾಯ, ತಂತ್ರಜ್ಞಾನ, ಮೂಲ ಸೌಕರ್ಯ, ಉದ್ಯಾನವನ, ಆಟದ ಮೈದಾನ. ಈ ತರ ಮಾಡಿದ್ರೆ ನಾವು ಒಂದು ಸಮಾಜ ನಿರ್ಮಾಣ ಮಾಡಬಹುದು. ಈ ಸಮಾಜ ಮತ್ತೆ ಈ 10 ಪಾಯಿಂಟ್ ಅಜೆಂಡಾನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ನಮ್ಮ ಪೊಲಿಟಿಕಲ್ ಮೂವ್ಮೆಂಟ್ಗೆ ಬಹಳ ಮುಖ್ಯವಾಗಿ ಒಮ್ಮತದ ಅಭ್ಯರ್ಥಿಗಳು ಬೇಕು. ನಮ್ಗೆ ಅಭ್ಯರ್ಥಿಗಳು ಬೇಕು. ಅದು ಬಹಳ ಮುಖ್ಯವಾದ 5 ಅವಶ್ಯಕತೆಗಳ ಅಡಿಯಲ್ಲಿ ನಮ್ಗೆ ಅಭ್ಯರ್ಥಿಗಳು ಬೇಕು. ಒಂದು, ಸಿದ್ಧಾಂತದ ಮೇಲೆ ನಂಬಿಕೆ. ನೀವು ಯಾವುದೇ ಜಾತಿ, ಲಿಂಗ, ಧರ್ಮ, ಮಾತೃಭಾಷೆ ಆಗಿರಿ, ನೀವು ಸಮಾಜ ಒಪ್ಪಂದ್ರೆ ನೀವು ನಮ್ಮವರಾಗಿ ಒಂದು ಸಿದ್ಧಾಂತದ ನಂಬಿಕೆಯರು ನಮ್ಗೆ ಬೇಕಾಗ್ತದೆ. ಎರಡನೇದಾಗಿ ಇದೇ ಕ್ಷೇತ್ರದ ಸಮೀಪದಲ್ಲಿ ನೆಲೆಸಿರೋರು, ಸ್ಥಳೀಯರು, ಎಲ್ಲಿ ಜನರ ಜೊತೆ ಒಡನಾಟ ಇರುತ್ತೆ, ಜನರ ಜೊತೆ ಒಂದು ಸಂಪರ್ಕ ಇರುತ್ತೆ, ಜನರ ಜೊತೆ ಒಂದು ಭಾವನಾತ್ಮಕ ಒಂದು ಕನೆಕ್ಷನ್ ಇರುತ್ತೆ, ಅಂತವನ್ನ ಗುರುತಿಸಬೇಕು. ಬೆಂಗಳೂರಿನ ಕರ್ಕೊಂಡ್ಬರೋ ಪ್ರಶ್ನೆ ಬರಲ್ಲ. ಮೂರನೇದು ಸೇವಾ ಮನೋಭಾವ. ನಮಗೆ ವೋಟ್ ಕನ್ವರ್ಟ್ ಆಗಬೇಕು ಅಂದ್ರೆ ಸೇವೆಯಿಂದಲೇ ವೋಟ್ ಕನ್ವರ್ಟ್ ಆಗುತ್ತೆ. ಸೇವೆ ಮಾಡಿರೋರು ಮುಂದೆ ಮುಂದುವರಿಸ್ತಾರೆ. ಆ ಸೇವಾ ಮನೋಭಾವದಿಂದ ಜನರಿಗೆ ಒಂದು ವಿಶ್ವಾಸ ಬರುತ್ತೆ. ಅದನ್ನು ಮುಂದುವರಿಸಬೇಕು ಹೊರತು ಯಾವ ವ್ಯಾಪಾರ ದೃಷ್ಟಿಯಲ್ಲಿ ಯೋಚನೆ ಮಾಡೋದಲ್ಲ. ನಾಲ್ಕನೇದು ಪ್ರಾಮಾಣಿಕ ಹಿನ್ನೆಲೆ ಬೆಳೆದಿರೋ ಕೇಸ್ಗಳೆಲ್ಲ ಬೇಡ. ಮತ್ತೆ ಐದನೇದು ಆರ್ಥಿಕ ಭದ್ರತೆ. ಓಡಾಡಕ್ಕೆ, ಕೆಲಸ ಮಾಡಕ್ಕೆ ನಮ್ಗೆ ಮಿನಿಮಮ್ ಫೈನಾನ್ಷಿಯಲ್ ಸೋರ್ಸ್ ಇರುತ್ತೆ. ಇವತ್ತು ಎಷ್ಟು ಒಂದ್ ರೀತಿ ಹಾಳಾಗಿದೆ ವ್ಯವಸ್ಥೆ ನಮ್ಗೆ ಗೊತ್ತಿದೆ. ನಾವು ಪಾರ್ಟಿ ಫಂಡ್ ಕೊಡಕ್ಕಾಗಲ್ಲ. ಪಾರ್ಟಿ ನಡೆಸೋದು ಹೇಗೆ ಅಂದ್ರೆ ನಾವು ಅದನ್ನ ಮುಂದುವರಿಸಬಹುದು. ಆದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು 224 ಕ್ಷೇತ್ರಗಳು ಏನ್ ಪ್ಲಾನ್ ಮಾಡ್ತಾ ಇದೀವಿ, ಅಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರದೇ ಆದ ಒಂದು ಫೈನಾನ್ಷಿಯಲ್ ಮಿನಿಮಮ್ ಸೋರ್ಸ್ ಇರಬೇಕು. ಓಡಾಡಕ್ಕೆ, ಕೆಲಸ ಮಾಡಕ್ಕೆ, ಒಂದು ಕಾರ್ಯಕ್ರಮ ಮಾಡಕ್ಕೆ, ಸೇವೆ ಮಾಡಕ್ಕೆ, ಪ್ರಚಾರ ಮಾಡಕ್ಕೆ, ವಾಲಂಟಿಯರ್ಸ್ಗೆ ಊಟ ಮಾಡಿ ಟ್ರಾವೆಲ್ ಕೊಡಕ್ಕೆ. ಈ ರೀತಿ 5 ಅವಶ್ಯಕತೆಗಳು ಈ ರೂಮ್ ನಲ್ಲೇ ಇರ್ಬೋದು, ನಿಮ್ಮ ಪರಿಚಯ ಇರ್ಬೋದು, ನಿಮ್ ಕಡೆಯಿಂದ ಬಂದು ನೀವು ತೀರ್ಮಾನ ಮಾಡಿ ನಾವು ಕಾರ್ಯಕ್ರಮ ತರಬಹುದು. ಅದನ್ನ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾಡಿದ್ರೆ ನಾವು ಗಟ್ಟಿಯಾಗಿ ವೋಟ್ ಶೇರ್ ತಗೋಬಹುದು. ನಾನೇನ್ ಮಾಡ್ತೀನಿ, ನಾನು ನೋಡಿ ಯಾವ ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ಯಾವ MLA, ಮಿನಿಸ್ಟರ್, MP ಆಗಲ್ಲ. ನಮಗೊಂದು ಪಾಲಿಟ್ ಬ್ಯೂರೋ ಬೇಕು. ಹೇಗೆ ಬಿಜೆಪಿ ಒಂದು RSS ಇದೆಯೋ, ಹೇಗೆ ಕಮ್ಯುನಿಸ್ಟ್ಗೆ ಒಂದು ಪಾಲಿಟ್ ಬ್ಯೂರೋ ಇದೆಯೋ, ಹೇಗೆ SDPI ಒಂದು PFI ಇತ್ತು, ನಮ್ದೇ ಆದ ಪಾಲಿಟ್ ಬ್ಯೂರೋ ತಂದು ಅಭ್ಯರ್ಥಿ ಆಯ್ಕೆ, ನೀತಿ ಯೋಜನೆ ನಿರ್ಧಾರ, ಆರ್ಥಿಕ ಪಾರದರ್ಶಕತೆ ಅಂತ ಉತ್ತಮ ರೀತಿಯಲ್ಲಿ ಪೊಲಿಟಿಕಲ್ ಮೂವ್ಮೆಂಟ್ ತಗೊಳ್ಳೋದು ನಮ್ಮ ಉದ್ದೇಶ. ಈ ಉತ್ತಮ ರೀತಿ ತಗೊಳ್ಬೇಕಂದ್ರೆ ಇದು ರಾಜಕೀಯ ಪಕ್ಷದ ಒಂದು ರಚನೆ. ಇದು ಒಂದು ಪಿರಮಿಡಲ್ ಸ್ಟ್ರಕ್ಚರ್. ಇದು ಇಲ್ಲಿ ಮೇಲೆ ಪಾಲಿಟ್ ಬ್ಯೂರೋ, ರಾಜ್ಯ ಸಮಿತಿ, ತಾಲೂಕು ಸಮಿತಿಗಳು, ಹೋಬಳಿ ಸಮಿತಿಗಳು, ಗ್ರಾಮ ಸಮಿತಿಗಳು, ಇದರಲ್ಲಿ ಬೇರೆ ಬೇರೆ ವಿಭಾಗಗಳು ಇರ್ತವೆ. ನಮಗೆ ಕಾನೂನು ವಿಭಾಗ, ಆದಿವಾಸಿ, ದಲಿತರು, ಕಾರ್ಮಿಕರು, ರೈತರು, ಮಾಧ್ಯಮ, ಮಹಿಳೆಯರು, ಅಲೆಮಾರಿ, OBCಗಳು, ಕ್ರೀಡಾ, ಕಲೆಗಳು, ಯುವಜನರು, ಆರೋಗ್ಯ, ಶಿಕ್ಷಣ. ಪ್ರತಿಯೊಂದು ವಿಭಾಗನು ವೈಜ್ಞಾನಿಕವಾಗಿ ನಾವು ಕರ್ನಾಟಕಕ್ಕೆ ವಿಚಾರ ತಂದು ಕರ್ನಾಟಕನ ಅಭಿವೃದ್ಧಿ ಮಾಡೋದು ನಮ್ಮ ಉದ್ದೇಶ. ಇದು ಬಹಳ ಮುಖ್ಯವಾದ ಮ್ಯಾಪಿಂಗ್. ಇದು 2020ನಲ್ಲಿ ತಲಾ ಒಂದು ವರ್ಷದ ಎಷ್ಟು ಸಂಬಳ ಬರುತ್ತೆ. ಇದು ಸರಾಸರಿ ಸಂಬಳ 2,20,000.
ಜಾಸ್ತಿ ಇರೋದು ನೋಡಿ ಡಾರ್ಕ್ ಹಸಿರು 5.5 ಲಕ್ಷ. 5.5 ಲಕ್ಷ ಅಂದ್ರೆ ಬೆಂಗಳೂರಲ್ಲಿ ದುಡ್ಡು ಸಿಗುತ್ತೆ, ಖರ್ಚು ವೆಚ್ಚನೂ ಇದೆ, ಪವರ್ ಸ್ಟ್ರಕ್ಚರ್ ರಾಜಧಾನಿ, ಅಲ್ಲಿ ಸೋರ್ಸ್ ಆಫ್ ಆಲ್ ದ ಮನಿ ಅನ್ನೋದು ಹೆಚ್ಚಾಗಿ ಬೆಂಗಳೂರಲ್ಲಿ ಇದೆ. ಇಲ್ಲಿ ನೋಡಿ 1 ಲಕ್ಷ ಕೆಂಪುದು, 1 ಲಕ್ಷ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಬೆಳಗಾವಿ 1.25, ಇಲ್ಲಿ ಮಧ್ಯ ಕರ್ನಾಟಕ, ಇಲ್ಲಿ ಹಳೆ ಮೈಸೂರು, ಚಾಮರಾಜನಗರ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ. ಈ ಭಾಗದಲ್ಲಿ ಆರ್ಥಿಕವಾಗಿ ಹಿಂದುಳಿದಿದೆ, ಹಾಗೆ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಎಲ್ಲಿ ಬೆನಿಫಿಟ್ ಆಗ್ತಾ ಇದೆ, ಬೆಂಗಳೂರಿನ ಕೆಲವು ಕುಟುಂಬಗಳಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಲಾಭ ಆಗ್ತಾ ಇದೆ, ಈ ಬೇರೆ ಭಾಗಗಳಿಗೆಲ್ಲ ನಿರ್ಲಕ್ಷ್ಯ ಆಗ್ತಾ ಇದೆ. ಆದ್ರೆ ಬೇರೆ ಭಾಗಗಳು ಕೆಂಪು ಎಲ್ಲೋ ಆಳಿಂದಲೇ ಇರೋದು ಸಂಘಟನೆಗಳು ಗಟ್ಟಿ ಇದ್ದಾರೆ, ಚಳುವಳಿಗಳು ಗಟ್ಟಿ ಇದ್ದಾರೆ. ನಾವು ಈ ಭಾಗಗಳಿಂದ ಸಂಘಟನೆ ಚಳುವಳಿಗಳ ಮುಖಾಂತರ ಗಟ್ಟಿ ಮಾಡಿ ನಾವೇನು ಬೆಂಗಳೂರಲ್ಲಿ ಫೋರ್ಸ್ ಹಾಕಿ ಬೆಂಗಳೂರಿನಲ್ಲಿ ಏನು ದುಡ್ಡಿಯ ಸೋರ್ಸ್ ಇದೆಯಲ್ಲ ಅದನ್ನ ರೀಡೈರೆಕ್ಟ್ ಮಾಡಿ ಅಖಂಡ ಕರ್ನಾಟಕನ ಬೆಳೆಸೋದು, ಉತ್ತರ ಕರ್ನಾಟಕ ಬೆಳೆಸೋದು ನಮ್ಮ ಮೂಲ ಉದ್ದೇಶ. ಅದೇ ಒಂದು ಪ್ರಾದೇಶಿಕ ಶಕ್ತಿಯ ಮೂಲ ಉದ್ದೇಶ. ಎಲ್ಲಿ ಜಾಸ್ತಿ ಅನ್ಯಾಯ ಆಗಿದೆ, ಜಾಸ್ತಿ ನಿರ್ಲಕ್ಷ್ಯ ಆಗಿದೆ, ಆ ಭಾಗಗಳು ಬೆಳೆಸೋದು. ಎಲ್ಲಿ ಜಾಸ್ತಿ ಒಂದು ರೀತಿ ಪ್ರಭಾವ ದುಡ್ಡಿತ್ತು, ಅವರೇ ಬೆಳೀತಾ ಇದ್ರು, ಅದನ್ನು ಸ್ವಲ್ಪ ಕಿತ್ಕೊಂಡು ಎಲ್ಲ ಕಡೆ ಬೆಳೆಸೋದು. ಅದನ್ನ ಸಾಧ್ಯ ಮಾಡಬೇಕು ಅಂದ್ರೆ ಅದು ಒಂದು ಪ್ರಾದೇಶಿಕ ಶಕ್ತಿಯಿಂದ ಮಾತ್ರ ಸಾಧ್ಯ. ಈ ಹಿಂದಿನ ದಿಲ್ಲಿ ಪಕ್ಷಗಳು ಯಾವುದೇ ಕಾರಣಕ್ಕೂ ಮಾಡಲ್ಲ. ಅವ್ರ ಅಧಿಕಾರ ವಿಸ್ತರಣೆಗೋಸ್ಕರ ನಾನು ಬಳಸ್ಕೊತ ಹೊರಟು ನಮ್ಮ ರಾಜ್ಯದ, ನಮ್ಮ ರಾಯಭಾಗಿನ, ನಮ್ಮ ಬೆಳಗಾವಿನ ಅಭಿವೃದ್ಧಿ ಮಾಡಕ್ ಹೋಗಲ್ಲ. ಈ ಸ್ಲೈಡ್ ಬಹಳ ಮುಖ್ಯವಾದ ಸ್ಲೈಡ್. ಇದನ್ನ ನಾವು ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡಬೇಕು ಅಂದ್ರೆ ಇದನ್ನ 6 ತಿಂಗಳಿಗೆ ಹುಬ್ಬಳ್ಳಿನಲ್ಲಿ, ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗ ಹುಬ್ಬಳ್ಳಿನಲ್ಲಿ ನಾವು 20,000 ಸಾವಿರ ಸೇರಿ ಒಂದು ಪಕ್ಷ ಪ್ರಾರಂಭ ಮಾಡಬೇಕು ಅಂತ ನಾವು ಅದನ್ನ ಪ್ಲಾನ್ ಮಾಡ್ತೇವೆ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನೀವು ನನ್ನ ಜೊತೆ ನಿಂತ್ಕೋಬೇಕು. ಜನವರಿ 8, 2027 ಅದರಲ್ಲಿ ಪಕ್ಷದ ಹೆಸರು, ಪಕ್ಷದ ಧ್ವಜ, ಪಕ್ಷದ ಪ್ರಣಾಳಿಕೆ, ರಾಜ್ಯ ಸಮಿತಿ ವೆಬ್ಸೈಟ್, ಎಲ್ಲ ರೀತಿ ಪಕ್ಷದ ಲಾಂಚ್. ಅದರಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳು ಮಾಡ್ತೀವಿ. ರಾಜ್ಯದ ಬಸ್, ರೈಲು ವ್ಯವಸ್ಥೆ, ಉಪಹಾರ, ಊಟದ ವ್ಯವಸ್ಥೆ, ಆಂಬ್ಯುಲೆನ್ಸ್, ಸ್ವಯಂ ಸೇವಕರು, ನಾವ್ ಎಲ್ಲರ ಜೊತೆಗೆ ಸೇರಿ ಅಲ್ಲಿ ಸಕ್ಸಸ್ ಮಾಡಿದ್ರೆ ಹುಬ್ಬಳ್ಳಿನಲ್ಲಿ, ಅವಾಗ ನಮಗೆ ರಾಜ್ಯ ಮಟ್ಟದ, ದೇಶ ಮಟ್ಟದಲ್ಲೂ ಕೂಡ ಮೀಡಿಯಾದಲ್ಲಿ ರೀಚ್ ಆಗುತ್ತೆ. ನಮ್ಗೆ ಜನರಿಗೆ ಒಂದು ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸ್ ಬಂದ್ರೆ 28ಕ್ಕೆ ಮೇ 28ಕ್ಕೆ ನಾವೆಲ್ಲ ರೀತಿ ತಯಾರುಗಳಾಗಿ ಒಳ್ಳೆ ಕ್ಯಾಂಡಿಡೇಟ್ಸ್ ಇಟ್ಟು ನಾವು ಕೂಡ ಗುಡ್ ಶೇರ್ ತಗೋಬಹುದು. ಸೊ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಿದ್ರೆ ಪರಿವರ್ತನೆ ಸಾಧ್ಯ ಅನ್ನೋ ನಾನು ನಂಬಿದ್ರು. ನಿಮ್ಮನ್ನ ಅಭಿಪ್ರಾಯಗಳು ಹೇಳಿ, ನಿಮ್ಮ ಸಲಹೆಗಳು ಹೇಳಿ, ನಿಮ್ಮ ಪ್ರಶ್ನೆಗಳು ಏನಾದ್ರು ಕೇಳಿ, ಅವರ ಜೊತೆಗೆ ಸೇರ್ ಮಾಡೋಣ. ನಮ್ಮ ಮಾದರಿ ಕಾಂಚೀರಾಜ್ ಹೇಳ್ತಾರೆ, ನಾವು ಹೆಂಗೆ ಕೊಡುಗೆ ಕೊಡಬಹುದು ಅಂದ್ರೆ 3 T's: ಟೈಮ್, ಟ್ಯಾಲೆಂಟ್, ಟ್ರೆಜರಿ. ನಮ್ ಪ್ರತಿಯೊಬ್ರು ಬೇಕು. 7 ಕೋಟಿ ಕರ್ನಾಟಕದಲ್ಲಿ ಎಲ್ಲಾರ ಜೊತೆಗೆ ಸೇರ್ ಮಾಡೋಣ. ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ರೀತಿ ಪ್ರತಿಭೆ ಇರುತ್ತೆ, ಕಾಳಜಿ ಇರುತ್ತೆ. ನಾವು ಅದ್ರ ಜೊತೆಗೆ ಸೇರಿ ನಮ್ಮ ರೀತಿಯಲ್ಲಿ ಕೊಡುಗೆ ಕೊಡೋದು ಬಹಳ ಮುಖ್ಯ ಆಗುತ್ತೆ. ಕೊನೆಯದಾಗಿ ಶತಮಾನದ ಕವಿ ಕುವೆಂಪು ಹೇಳ್ತಾರೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ನಮಗೆ ಒಂದು ಜೀವನ, ಸರಿ ಸಮಾನವಾದ ಅವಕಾಶ, ಘನತೆ, ಆರ್ಥಿಕತೆ ರೂಪಿಸಬೇಕು. ಇದೇ ನ್ಯಾಯದ ಪರಿಕಲ್ಪನೆ, ಇದೇ ಸಂವಿಧಾನದ ಪರಿಕಲ್ಪನೆ. ಹಿಂಗೆ ಬಾಬಾ ಸಾಹೇಬ್ ತಂದೆ ಪೆರಿಯರ್ ಕಾಂಚೀರಾಮ ಕುವೆಂಪು ನಮಗೆ ಸಸಿ ನೆಟ್ಟು ನಾವೆಲ್ಲ ಫಲ ಪಟ್ಟಿದೀವಿ. ನಾವು ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ಅನ್ಯಾಯಗಳು ಆಗದೆ ಇರಂಗೆ ನಾವು ಸಸಿ ನೆಟ್ಟು ಅವರು ಒಂದು ರೀತಿ ಒಂದು ಪಕ್ಷ ಮಾಡಿದ್ರೆ ಅವಾಗ ಒಂದು ಶಾಶ್ವತವಾದ ಪರಿಹಾರ ಇರುತ್ತೆ. ನಾವು ನೀತಿ, ಯೋಜನೆ, ಕಾನೂನು ತರಬಹುದು, ಗಟ್ಟಿಯಾಗಿ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ರಾಯಭಾಗನಲ್ಲಿ ನೀವೆಲ್ಲರೂ ಸೇರಿದ್ದಕ್ಕೆ, ಎಲ್ಲ ಹಿರಿಯರು, ಯುವಕರು ಇದನ್ನ ಕಾರ್ಯಕ್ರಮ ಮಾಡ್ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳಿ, ಇವಾಗ ನಿಮ್ಮಿಂದ ಅಭಿಪ್ರಾಯಗಳು, ಸಲಹೆ, ಸೂಚನೆಗಳು ಏನಿದೆ ಅಂತ ನೀವು ಹೇಳಿ, ಪ್ರಶ್ನೆಗಳಿದ್ರೆ ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಜೈ ಕರ್ನಾಟಕ, ಜೈ ವಿ.